ಓಕೆ. ಖುಷಿ ಆಗ್ತಾ ಇದೆ ಸರ್. ಜನ ತುಂಬ ನಗ್ತಾ ಇದ್ದಾರೆ. ಅವ್ರು ಒಂದೊಂದು ನಗ್ತಾ ಇದ್ರು ನಮಗೆ ಇಲ್ಲಿ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇನ್ನು ಮುಂದೆ ಮುಂದೆ ಜನ ಬಂದು ನೋಡ್ತಾರೆ ಇದನ್ನ ಅಂತ. ಅಂದರೆ ಫಸ್ಟ್ ಆಡಿಯನ್ಸ್, ಈಗ ಅವ್ರು ಫ್ರೆಶ್ ಆಡಿಯನ್ಸು, ಅವ್ರು ಬಂದು ನಗ್ತಾ ಇರ್ಬೇಕಾದ್ರೆ ನಮ್ಗೊಂದು ಖುಷಿ. ಅವ್ರು ಒಂದೊಂದ್ಸಲಿ ನಗ್ಬೇಕಾದ್ರೆ ಹಿಂಗೆ ನೋಡೋದು, ನಗ್ತಾವ್ರೆ, ಅವ್ರು ನೋಡೋದು ಮತ್ತೆ ನಗ್ತಾವ್ರೆ ಅಂತಾನೆ. ಅಂದರೆ ಹೊಟ್ಟೆ ಉಣ್ಣಾಗಷ್ಟೆಲ್ಲ ನಗ್ತಾ ಇದ್ದಾರೆ. ಆಚೆ ಬಂದ್ಬಿಟ್ಟು ಸೀನ್ಗಳು ನೋಟ್ ಮಾಡಿ ಹೇಳ್ತಾ ಇದ್ದಾರೆ. ಈ ಸೀನು ಗುರು ದಾರ ಹಾಕೋಣಿಸ್ತಾ ಸೂಜಿಗೆ ಹೆಂಡ್ತಿಗೆ ನೆಕ್ಲೆಸ್ ಕೊಡೋದು, ಈ ಥರ ತುಂಬ ಖುಷಿ. ಒರಿಜಿನಲ್ ಗೆಟಪ್ಪು ಯಾವ ಥರ? ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸಲ್ಲಿ ಒಂದು 40-50 ಕಡೆ ರಿಲೀಸ್ ಆಗಿದೆ ಆಲ್ಮೋಸ್ಟು. ಅಂದರೆ ನಮ್ಮದು ಈಗ ಥಿಯೇಟ್ರಿಗೆ ಇನ್ವೆಸ್ಟ್ ಮಾಡಿ ಹೆವಿ ಥಿಯೇಟ್ರ್ ತೊಗೊಳ್ಳೋಷ್ಟು ನಮ್ಮ ಹತ್ರ ಬಜೆಟ್ ಇಲ್ಲ ಅಲ್ವಾ. ಸೊ ನಾವು ನಂಬಿರೋದು ಕಂಟೆಂಟ್ನ. ಸೊ ಜನಗಳಿಗೆ ಏನು ಕೇಳ್ಕೊತೀವಿ ಅಂದರೆ ಅದ್ಭುತವಾಗಿದೆ ರಿವ್ಯೂವು. ಜನಗಳು ಬಂದ್ಬಿಟ್ಟು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಜನಗಳು ಬಂದ್ಬಿಟ್ಟು ಟಿಕೆಟ್ ಬುಕ್ ಮಾಡಿ ಬುಕ್ ಮೈ ಶೋ ಅಲ್ಲಿ ಸಿನಿಮಾನ ಬಂದು ನೋಡಿದ್ರೆ, ನಾಳೆ ನಾಡಿದ್ದು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ನಾವು ಥಿಯೇಟ್ರನ್ನ ಉಳಿಸ್ಕೊಬೋದು. ಏಕೆಂದರೆ ನೀವೇ ನೋಡ್ಬೋದು, ಥಿಯೇಟ್ರನ್ನ ಉಳಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬಜೆಟ್ ಇಟ್ಟು ದುಡ್ಡು ಪೇ ಮಾಡಿ ಆಲ್ರೆಡಿ ಉಳಿಸ್ಕೊಳ್ತಾ ಇರೋರು ತುಂಬ ಇರ್ತಾರೆ. ಸೊ ಅದ್ರ ಮಧ್ಯೆ ನಾವು ಬರೀ ಕಂಟೆಂಟ್ ಮುಖಾಂತರನೇ ಉಳಿಸ್ಕೊಬೇಕು ಅಂತ ಹೊರಟಿರೋರು, ನಮಗಿದು ಚಾಲೆಂಜಿಂಗ್ ಆಗಿದೆ. ಸೊ ಅದಕ್ಕೆ ನಮಗೆ ಜನ ಕೈ ಹಿಡಿಬೇಕು ಅಂತ. ಅದಕ್ಕೂ ಮೀರಿ ನಮಗೆ ಇಂಡಸ್ಟ್ರಿಯ ನ್ಯಾಷನಲ್ ಸ್ಟಾರ್ ಆಗಿದ್ದಾರಂತ ಯಶ್ ಸರ್ ನಮ್ಮ ಕೈ ಹಿಡಿದಿದ್ದಾರೆ. ಅಂದರೆ ಅದೊಂಥರ ಶಕ್ತಿ ಅನ್ನೋದಕ್ಕಿಂತ ಒಂದು ತೂಕ ಜಾಸ್ತಿ ಆಗಿದೆ ನಮಗೆ. ಅಂದರೆ ನಮ್ಮ ಸಿನಿಮಾಗೆ ವೆಯ್ಟೇಜ್ ಜಾಸ್ತಿ ಬಂದಿದೆ. ಯಶ್ ಸರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಏನೋ ಇರುತ್ತೆ. ಲಾಂಚಲ್ಲೆಲ್ಲ ನಾವು ಹೇಳ್ತಾ ಇದ್ವಿ ಯಾವ ಸ್ಟಾರ್ಸು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಯಶ್ ಸರ್ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇದೊಂಥರ ಕನಸ ಇದು ಅಂತ ಅನಿಸ್ಬಿಟ್ಟಿದೆ. ಸೊ ಆಮೇಲೆ ಯಶ್ ಸರ್ ಮತ್ತು ರವಿಚಂದ್ರನ್ ಸರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ 100% ನೀವು ಇಷ್ಟು ದಿನ ಏನು ನಗಿಸ್ತಾ ಇದ್ದೀರೋ ಅದ್ರ 100 ಪಟ್ಟು ಜಾಸ್ತಿ ಸಿನಿಮಾದಲ್ಲಿ ನಗಿಸಿದ್ದೀರಾ ಅಂತ ಕಾನ್ಫಿಡೆನ್ಸ್ ಇದೆ. ಲೈಕ್ ನಮ್ಮನ್ನೆಲ್ಲ ಕರೆದಿದ್ದಾರೆ, ಜೊತೆಲಿ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಇದಕ್ಕಿಂತ ಸಪೋರ್ಟ್ ಇನ್ನೇನು ಬೇಕು ನಮಗೆ. ಇವತ್ತು ಫೈನಲಿ ಜನರ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಗಿದೆ. ನೋಡೋಣ, ನಾವು ಪಾಸ್ ಆಗಿದ್ದೀವಿ ಅನ್ನೋ ಖುಷಿಲಿದ್ದೀವಿ. ಆ್ಯಂಡ್ ಇನ್ನು ಜನ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ಕೊಡೋಣ, ನೀವು ಸಿನಿಮಾ ಗೆದ್ಮೇಲೆ 100% ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀವಿ. ಎಲ್ರಿಗೂ ಕೊಡ್ಸಕ್ಕಾಗಲ್ಲ 2000ರಲ್ಲಿ. ಅದೇ ಸರ್, ಅಂದರೆ ರವಿ ಸರ್ರು, ಯಶ್ ಸರ್ರು ಇವರೆಲ್ಲ ಕೈ ಹಿಡಿದ್ರೆ. ಅದೇ ಯಶ್ ಸರ್ರು ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರಿಗೂ ಅಷ್ಟು ಸುಮ್ಮನೆ ಸಪೋರ್ಟ್ ಮಾಡಲ್ಲ. ಲಾಸ್ಟು ಚಿಕ್ಕಣ್ಣವ್ರಿಗೆ ಮಾಡಿದ್ರು, ಇವಾಗ ನಮಗೆ ಇದು ಮಾಡಿದ್ದಾರೆ. ಅಂದರೆ ನಮ್ಮ ಟೀಮ್ನ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ರಂತೆ ಅವರು. ತುಂಬ ಚೆನ್ನಾಗಿ ಕಂಟೆಂಟ್ ನಮ್ಮ ಹತ್ರ ಇಂಡಿವಿಜುವಲಾಗಿ ಫೋನಲ್ಲಿ ಮಾತಾಡಿದ್ರು. ಅವರು ಮಾತಾಡ್ಬಿಟ್ಟು ಹೇಳಿದ್ರು, ಅದೇ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಅಂದರೆ ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಜನರನ್ನ ನಗಿಸ್ಕೊಂಡೇ ಬಂದಿದ್ದೀರಾ, ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಬಿಗ್ ಸ್ಕ್ರೀನ್ಗೆ ಹೆಜ್ಜೆ ಇಡ್ತಾ ಇದ್ದೀರಾ, ಅಲ್ಲ ಬಿಗ್ ಸ್ಕ್ರೀನ್ಗೆ ಕಾಲಿಡ್ತಾ ಇದ್ದೀರಾ, ಬಿಗ್ ಸ್ಕ್ರೀನ್ ಕಾಲಿಡ್ತಿದ್ದೀರಾ, ಒಳ್ಳೇದಾಗ್ಲಿ. ಅಂದರೆ ಎದುರುಬೇಡಿ, ಬಿಗ್ ಸ್ಕ್ರೀನ್ಗೆ ಕಾಲಿಡ್ತಾ ಇದ್ರೆ ಎದುರುಬೇಡಿ, ಧೈರ್ಯವಾಗಿರಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನಮ್ಮ ಕಡೆ ಎಲ್ಲ ಇವ್ರಿಗೂ ಹೇಳ್ತೀನಿ, ನಮ್ಮ ಸಿನಿಮಾ ಅಂತ ಸಪೋರ್ಟ್ ಮಾಡಿ ಅಂತಂದರು. ಆಮೇಲೆ ನಮ್ಮ ಡೈಲಾಗ್ ಮುಖಾಂತರ ಹೇಳ್ತಾ ಇದ್ದಾರೆ. ಹಲೋ ಅಣ್ಣ, ನಾನು ಗೌರವ್ ಮಾತಾಡ್ತಾ ಇದ್ದೀನಿ. ಹೂನಪ್ಪ, ನಿನ್ನದು ಡೈಲಾಗ್ ಎಲ್ಲ ನೋಡಿದ್ದೀನಿ, ಭಾರಿ ಚೆನ್ನಾಗಿ ಮಾಡ್ತೀಯ ಅಣ್ಣ, ನಮ್ಮದು ಕೇರ್ಪೇಟೆ ಅಣ್ಣ. ಅದಕ್ಕೆ ಅಲ್ಲಿಂದನೇ ಬಂದಿರೋದು ಆ್ಯಕ್ಟಿಂಗು, ಗೊತ್ತಾಗುತ್ತೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಒಳ್ಳೇದಾಗಲಿ. ಏನು ಎದುರ್ಕೊಂಬಿಡಿ, ಫಸ್ಟ್ ಸಿನಿಮಾ ಅಂತ ಆರಾಮಾಗಿ ಧೈರ್ಯವಾಗಿ ಮುನ್ನೋಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಎಸ್ ಸರ್. ಮೇಡಮ್, ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಯಿಂದ ಹುಬ್ಳಿ ರಿಲೀಸ್ ಆಗಿದೆ, ಕರಾವಳಿ ಸೈಡಲ್ಲೂ ರಿಲೀಸ್ ಆಗಿದೆ, ಚಿಕ್ಕಮಂಗ್ಳೂರು, ಹಾಸನ, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆನೂ ರಿಲೀಸ್ ಆಗಿದೆ ಮೇಡಮ್. ಚಿತ್ರದುರ್ಗ ಮೋಸ್ಟ್ಲಿ ಅಂದರೆ ಏನಂದರೆ ನಾವು ಕೇಳ್ತಾ ಇರೋದು, ನಮ್ಗೆ ಸ್ಟಾರ್ಟಿಂಗು ಕಡಿಮೆ ಥಿಯೇಟ್ರೇ ಕೊಡೋದು. ಅಂದರೆ ನಮಗೆ ಬೈ ಮಾಡೋಷ್ಟು ಶಕ್ತಿ ನಮಗಿಲ್ಲ, ಎಲ್ಲ ಥಿಯೇಟ್ರನ್ನು ಅಷ್ಟು ಹಿಡಿದಿಲ್ಲ. ನಮಗೆ ಕಂಟೆಂಟ್ ಮೇಲೆ ನಂಬಿಕೆ ಇರೋದು. ಸೊ ಕಂಟೆಂಟ್ ಮುಖಾಂತರ ಹೋಗ್ತಾ ಇದ್ದೀವಿ. ಜನಗಳು ನಾಳೆ ನಾಡಿದ್ದು ಚೆನ್ನಾಗಿ ಕೈ ಹಿಡಿದು ಬಿಟ್ರೆ ಆಟೋಮೆಟಿಕ್ಕಾಗಿ ಡಿಸ್ಟ್ರಿಬ್ಯೂಷನ್ ಅವ್ರು ಹೇಳಿದ್ದಾರೆ, ನಿಮಗೆ ಥಿಯೇಟ್ರ್ಗಳನ್ನ ನಾವು ರೈಸ್ ಮಾಡಿಕೊಡ್ತೀವಿ, ನೀವು ರಿವ್ಯೂ ಚೆನ್ನಾಗಿ ಬರ್ತಾ ಇದೆ, ರಿವ್ಯೂ ಜನನ ಹಿಂಗೆ ಇದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಥಿಯೇಟ್ರವರೇ ಕೇಳಿ ಸಿನಿಮಾ ತೊಗೊತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಜನ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಲೇಬೇಕು ನಾಳೆ ನಾಡಿದ್ದು ಅಂತ ಕೇಳ್ಕೊತಾ ಇದ್ದೀವಿ. 100% ನಗ್ತೀರಾ ಸಿನಿಮಾದಲ್ಲಿ. ಅಂದರೆ ನೀವೇ ನೋಡಿದ್ರಲ್ಲ ಸರ್, ಎಷ್ಟು ಕಡೆ ನಗ್ತಾನೇ ಇದ್ರು ಸಿನಿಮಾದಲ್ಲಿ. ಅಂದರೆ ಒಳ್ಳೆ ಎಮೋಷನ್ ಇದೆ, ಒಳ್ಳೆ ಸ್ಟ್ರೆಸ್ ಬಸ್ಟರ್ 100% ಈ ಸಿನಿಮಾ.
ಅಂದರೆ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ರು, ಆವ್ರೇಜ್ ಫಿಗರ್ ಅಂತೆಲ್ಲ ಹೇಳಿದಾನಲ್ವಾ, ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ರು. ಆ್ಯಂಡ್ ಟ್ರೇಲರ್ ನೋಡಿದ್ದಾರೆ. ಅವ್ರ ಸಪೋರ್ಟ್ ಸಿಕ್ಕಿದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಆ್ಯಂಡ್ ಅವ್ರ ಪೇಜಲ್ಲಿ ನಮ್ಮ ಪೋಸ್ಟರ್ ಇರೋದು ನಿಜನಾ ಸುಳ್ಳ ಅಂತ ನಾನೊಂದು 10 ಸರಿ ನೋಡ್ಬಿಟ್ಟಿದ್ದೀನಿ. ತುಂಬ ಖುಷಿ ಆಯಿತು. ಆ್ಯಂಡ್ ನಾವಿಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಮ್ಮದು ಹೊಸಬ್ರು ಸಿನಿಮಾ ಇದು. ಬಟ್ ನಮ್ಮದು ಕಟೌಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಬಂದ ತಕ್ಷಣ ಶಾಕ್ ಆಗಿಬಿಟ್ಟೆ. ಅಲ್ಲಿ ತೋರಿಸಿ. ಆ್ಯಕ್ಚುಲಿ ನಾವು ಶೂಟ್ ಮಾಡಬೇಕಾದ್ರೆ ಯಾವ್ಯಾವ ಪೋರ್ಷನ್ಗೆ ಯಾವ್ಯಾವ ಸೀನ್ಸ್ಗೆ ನಗ್ತಾರೆ ಜನ ಅನ್ನೋದು, ಲೈಕ್ ನಾವು ನಗ್ತಾ ಇದ್ವಿ, ಅದಕ್ಕೆಲ್ಲ ನಗ್ತಾರ ಅನ್ನೋದು ನಮ್ಮಿಬ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇತ್ತು. ಸೊ ನಾವಿಬ್ರು ಡಿಸ್ಕಸ್ ಮಾಡ್ತಾ ಇದ್ವಿ, ನೋಡಿ ಈ ಸೀನಿಗೆ ನಗ್ತಾರೆ, ನಿಜವಾಗ್ಲೂ ನಗ್ತಾ ಇದ್ರು. ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಇಷ್ಟು ವರ್ಷ ಲೈಕ್ 2 years ಆಯಿತು ಶೂಟ್ ಮಾಡಿ. ಇದಕ್ಕೆಲ್ಲ ನಮಗೆ ರಿಸಲ್ಟ್ ಇವಾಗ ಸಿಕ್ತು. ತುಂಬ ಖುಷಿ ಇದೆ. ಹೌದು ಅಂದರೆ ಊರಲ್ಲಿ ಇದಾರಲ್ಲ ಸರ್, ನಾನು ಚಿಕ್ಕದ್ರಿಂದನೂ ಹಾಸ್ಟ್ಲಲ್ಲೇ ಬೆಳೆದಿದ್ದು. ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ಕೆಲವೊಂದು ಅಂಶಗಳೆಲ್ಲ ಅದಿದೆ, ಅದೆಲ್ಲ ನನ್ನ ನೆನಪಾಗ್ಬಿಡ್ತು. ಆಮೇಲೆ ನಾವು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊತಾ ಇದ್ದೀವಿ, ಹಿಂದೆ ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ಶಿಲ್ಲೆ ಹೊಡಿತಾ ಇದ್ದಾರೆ. ಆಮೇಲೆ ಸ್ಕ್ರೀನ್ ಮೇಲೆ ನಮ್ಮನ್ನ ನೋಡ್ಕೊತಾ ಇದ್ದೀವಿ. ಅದು ಒಂದು 10 ವರ್ಷ ಬಟ್ಟಿರೋ ಶ್ರಮ ಇರುತ್ತಲ್ಲ, ಅಷ್ಟು ಮೈಂಡಿಗೆ ಬಂದು ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟಿದೆ. ಬಟ್ ಯಾರು ಶೂಟ್ ಮಾಡಿದ್ದಾರೆ ಹೊರಗಡೆ ಝೂಮ್ ಹಾಕ್ಬಿಟ್ಟು, ಪಾಪ ಚೆನ್ನಾಗಿತ್ತು ಅದು ವಿಡಿಯೋ. ನೋಡ್ತಾ ಇದ್ದಾರೆ, ಇವತ್ತು ಮೈಸೂರಿಗೆ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಪೇರೆಂಟ್ಸ್ ಎಲ್ಲ ಊರಲ್ಲಿ. ಚಿಕ್ಕಮಗಳೂರಲ್ಲಿ ನನ್ನ ಚಿಕ್ಕಮಗಳೂರು ಹಾಸನಲ್ಲೂ ರಿಲೀಸ್ ಆಗ್ತದೆ. ಸೊ ನಾಳೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮೂರಲ್ಲಿ ಫುಲ್ ನಮ್ಮೂರು ಹುಡುಗಿ ಅಂತೆಲ್ಲ ಬ್ಯಾನರ್ ಎಲ್ಲ ಹಾಕಿಸಿ ತುಂಬ ವೆಲ್ಕಮ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ. ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಕಂಪ್ಲೀಟ್ ರಿಲೇಟಿವ್ಸ್ ಮತ್ತು ನನ್ನ ತಂದೆ ತಾಯಿ ಎಲ್ಲರ ಜೊತೆ ಕುತ್ಕೊಂಡು ಸಿನಿಮಾ ನೋಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.